ರಿಚ್ ಪ್ರೋಟೀನ್ ಇರೋದ್ರಿಂದ ಅನಿಮಲ್ಸ್ ತುಂಬಾ ಆರೋಗ್ಯವಾಗಿರ್ತವೆ. ಒಂದು ಎರಡನೇದಾಗಿ ಇದರಲ್ಲಿ ಫೈಬರ್ ಜಾಸ್ತಿ ಇದೆ. ಸ್ಟಾರ್ಟ್ ಮಾಡಿದಾಗ 7,000 ರೂಪಾಯಿ ಇತ್ತು ಬರೀ, ಇವತ್ತು 20,000 ರೂಪಾಯಿ ಆಗಿದೆ. ತಗೊಂಡೋಗೋವಾಗ ಎಲ್ಲ ಚೆನ್ನಾಗಿ ಕಾಣ್ತವೆ. ನಿಮಗೆ ತಗೊಂಡೋಗಿದ್ದು ಆದಮೇಲೆ 15 ದಿನ ಆದಮೇಲೆ ಪ್ರಾಬ್ಲಮ್ಗಳು ಶುರುವಾಗ್ತವೆ. ಕುರಿನಲ್ಲಿ ಹೋಗ್ಬೋದು ಅಥವಾ ನಾಟಿ ಮೇಕೆ ಅಂತ ಹೋಗ್ಬೋದು, ಯಾವುದೇ ತಳಿನಲ್ಲಿ 3 ತಿಂಗಳಿಗೆ 15,000 ಕೊಡೋಂಥ ಮರಿ ಇಲ್ಲ. ಇದರಲ್ಲಿ 15,000ಕ್ಕೆ ಮಾರಿದ್ರೆ ಎಷ್ಟಾಯಿತು? 50ಕ್ಕೆ ಹೋಗಿ ತೊಂದರೆ ಇಲ್ಲ. ಬಟ್ ಪ್ರಾರಂಭದಲ್ಲೇ ನೀವು ಹೋಗ್ಬಿಟ್ಟು ನನಗೆ ಏನೋ ಸಿಗುತ್ತೆ ಇದರಲ್ಲಿ ಕೋಟಿಗಳು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಕೋಟಿಗಳು ಸಂಪಾದನೆ ಮಾಡ್ಬೋದು, ನಾನು ಬೆಳೆದು ಬಿಡ್ಬೇಕು ಒಂದೇ ಸರಿ ಅಂತ ಯಾರೂ ಬರಬೇಡಿ. ಇದಕ್ಕೆ ಕಡಿಮೆ ಪ್ರಮಾಣದಿಂದ ಬಂಡವಾಳ ಹಾಕಿ ಆಮೇಲೆ 6 ತಿಂಗಳಾದ್ಮೇಲೆ ನಿಮ್ಗೆ ಸಕ್ಸಸ್ ರೇಟ್ ಗೊತ್ತಾಗುತ್ತೆ. ನಿಮಗೆ ನಾನು ಮುಂದೆ ಹೋಗ್ಬೋದು ಅಂತಂದ್ರೆ ಅವಾಗ ಎಷ್ಟಕ್ಕೆ ಬೇಕಾದ್ರೂ ಹೋಗಿ ತೊಂದರೆ ಇಲ್ಲ. ಓಕೆ. ಈಗ ಪ್ರಾರಂಭದಲ್ಲಿ ಖರ್ಚುಗಳು ಏನು ಬರುತ್ತೆ? ಪ್ರಾರಂಭದ ಖರ್ಚುಗಳು ಅಂತಲ್ಲ, ನೀವು ಶೆಡ್ ಮಾಡಕ್ ಹೋಗ್ಬೇಕಾದ್ರೆ ಈಗ ನೋಡ್ತಾ ಇದ್ದೀರಲ್ಲ, ನನ್ನ ಫಾರಂ ನೋಡ್ತಾ ಇದ್ದೀರಲ್ಲ, ಈ ತರದ ಶೆಡ್ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇದು ಒಳ್ಳೇದಲ್ಲ, ಅನಿಮಲ್ಸ್ಗೆ ಒಳ್ಳೇದಲ್ಲ. ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅನುಭವಿಸ್ತಾ ಇದ್ದೀನಿ, ವಿಧಿ ಇಲ್ಲ. ಇದೇ ಥರ ನಾನು ಅಟ್ಟಣಿಗೆ ಪದ್ಧತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳಕ್ ಹೋಗ್ಬೇಡಿ ಯಾರು. ಆದಷ್ಟು ಗ್ರೌಂಡಲ್ಲಿ ಮಾಡ್ಕೊಳ್ಳಿ. ನೆಲ ಎಲ್ಲ ಅನಿಮಲ್ಸ್ಗೂ ತುಂಬಾ ಒಳ್ಳೆಯದು. ಇದೇ ಅನಿಮಲ್ ಅಂತಲ್ಲ, ಎಲ್ಲಾ ಪ್ರಾಣಿಗಳಿಗೂ ನೆಲ ತುಂಬಾ ಒಳ್ಳೆಯದು. ಇದರಲ್ಲಿ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಆರೋಗ್ಯದ ಸಮಸ್ಯೆನೂ ಅಷ್ಟೇ. ನೀವು ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಮೇಲೆ ಇದ್ರೆ ಬಹಳ ನೀಟಾಗಿರ್ತಾವ ಅನಿಮಲ್ಸು, ಬಹಳ ಹೈಜೆನಿಕ್ ಆಗಿರುತ್ತೆ. ನಾವು ಕೊಡ್ತಾ ಇರೋಂಥ ಎಲ್ಲಾ ಹೈಜೆನಿಕ್ಕು ಇದರಿಂದನೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇದು ತಪ್ಪು. ನೀವು 6 ತಿಂಗಳು ಕಸ ಗುಡಿಸ್ಬೇಡಿ ನೆಲದ ಮೇಲೆ. ಇವತ್ತು ಹಸುಗಳಲ್ಲೇ ಬಂದಿದೆ, ಚಪ್ಪಲ್ಲೇ ನೀವು ಏನಂತ ಕರೀತಾರೆ ಅದನ್ನ, ಓಪನ್ ಪದ್ಧತಿನಲ್ಲಿ ಬಿಟ್ಬಿಟ್ಟು ಕಟ್ಟಾಗ್ದಿರೋ ಸಾಗ ಅಂತದ್ದು. ಹಸುಗಳಲ್ಲಿ ಸಗಣಿ ತುಂಬಾ ಮೃದುವಾಗಿರೋದ್ರಿಂದ, ಗಂಜಲ ತುಂಬಾ ಒಯ್ಯೋದ್ರಿಂದ ಅದು ಕೆಸರಾಗುತ್ತೆ. ಆದ್ರೆ ಇದ್ರಲ್ಲಿ ಆ ಥರ ಆಗಲ್ಲ. ನೀವು 6 ತಿಂಗಳು ಕಸ ಎತ್ತಲಿಲ್ಲ ಅಂತಂದ್ರು ಏನೂ ಆಗಲ್ಲ, ಪೂರ್ತಿ ಡ್ರೈ ಆಗಿರುತ್ತೆ ನೆಲ. ಬಟ್ ಗಾರೆ ನೆಲ ಅಥವಾ ಸಿಮೆಂಟ್ ನೆಲಗಳನ್ನ ಮಾಡ್ಕೋಬೇಡಿ, ಅಥವಾ ಕಲ್ಲು ಹಾಸೋದು ಆ ಥರ ಮಾಡ್ಕೊಬೇಡಿ. ಆದಷ್ಟು 99.9% 100% ಅಂತ ಹೇಳ್ತೀನಿ, ನೆಲದಲ್ಲೇ ಸಾಕಿ, ಮಣ್ಣಿನ ಮೇಲೆ ಸಾಕಿ. ಆವಾಗ ಅನಿಮಲ್ಗೆ ಯಾವುದೇ ರೀತಿಯಾದ ತೊಂದರೆ ಬರಲ್ಲ. ನೀವು ತುಂಬಾ ಜನ ಅನ್ಕೊಂಡಿದ್ದಾರೆ ಅದರಿಂದ ಉಣ್ಣೆ ಬೀಳುತ್ತೆ, ಚಿಗಟ ಬೀಳುತ್ತೆ. ಅಫ್ಕೋರ್ಸ್ ಚಿಗಟ ಯಾವಾಗ ಬೀಳುತ್ತೆ ಅಂತಂದ್ರೆ ಮಣ್ಣಿನ ಧೂಳು, ಪೂರ್ತಿ ಮಣ್ಣಿನ ಧೂಳು, ಯಾವಾಗಲೂ ಬರೀ ಮಣ್ಣಿನ ಧೂಳು ಹೇಳ್ತಾ ಇದ್ರೆ ಅಲ್ಲಿ ಚಿಗಟಗಳು ಬೀಳುತ್ತೆ. ಆದ್ರೆ ಇಲ್ಲಿ ಗಂಜಲ ಮತ್ತೆ ಗೊಬ್ಬರ ಬೀಳೋದ್ರಿಂದ ಚಿಗಟದ ಸಮಸ್ಯೆ ಬರಲ್ಲ, ನಿಮಗೆ ಉಣ್ಣೆ ಸಮಸ್ಯೆನೂ ಬರಲ್ಲ. ತುಂಬಾ ಜನ ಇದು ತಪ್ಪು ತಿಳ್ಕೊಂಡಿದ್ದಾರೆ, ಉಣ್ಣೆ ಬಂದ್ಬಿಡುತ್ತೆ, ಚಿಗಟ ಬಂದ್ಬಿಡುತ್ತೆ ಅಂತ. ಆ ಥರ ಆಗಲ್ಲ. ಆದಷ್ಟು ನೆಲದಲ್ಲಿ ಸಾಕೋದು ನನ್ನ ಅಭಿಪ್ರಾಯದಲ್ಲಿ ತುಂಬಾ ಒಳ್ಳೆಯದು. ಈಗ ಆಯ್ತು ಸರ್, ಈಗ ನೆಕ್ಸ್ಟ್ ಆಹಾರದ ಬಗ್ಗೆ ನಾವು ಮಾತಾಡೋಣ ಸರ್. ಈಗ ಮೇನ್ ಇದಕ್ಕೆ ಆಹಾರ ಅಂದ್ರೆ ನಾನು ಏನ್ ಕೊಡ್ಬೇಕು ಸರ್? ಈಗ ರೈಟ್, ಇಲ್ಲಿ ಮೇಜರ್ ಆಗಿ ಎಡುತ್ತಾ ಇರೋದು ನಮ್ಮ ರೈತರು ಇದನ್ನೇ. ಆಹಾರ ಏನ್ ಕೊಡ್ಬೇಕು, ಆಹಾರ ಎಲ್ಲಿಂದ ತಗೊಂಬರ್ಬೇಕು, ಯಾವದನ್ನ ಬೆಳ್ಕೋಬೇಕು, ಎಲ್ಲಿ ಯಾವದನ್ನ ಕೊಡ್ಬೇಕು ಅಂತ ಹೇಳಿ. ಈಗ ನನ್ನ ಕೈಯಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬೇಲಿ ಮೇಥಿ ಅಂತ ಹೇಳ್ಬಿಟ್ಟು, ಎಡ್ಜುಲೂಸರ್ನ್ ಅಂತ ಹೇಳ್ಬಿಟ್ಟು. ಓಕೆ. 25 to 28% ಪ್ರೋಟೀನ್ ಇರುತ್ತೆ, ರಿಚ್ ಪ್ರೋಟೀನ್ ಇರುತ್ತೆ. ಬೆಳೆಯೋದಕ್ಕೆ ತುಂಬಾ ಸುಲಭ. ನಮ್ಗೆ ಎವ್ರಿ 45 days ಕಟಿಂಗ್ ಬರುತ್ತೆ, 45 ದಿನಕ್ಕೆ ಕಟಿಂಗ್ ಬರುತ್ತೆ. ಮತ್ತೆ ಸುಮಾರು 3.5 to 4.5 ವರ್ಷದ ತನಕ ಕ್ರಾಪ್ ಬರ್ತಾನೆ ಇರುತ್ತೆ. ಆದಷ್ಟು ಹೆಚ್ಚಿನ ರೈತರು ಇದನ್ನ ಬೆಳ್ಕೊಳ್ಳಿ. ಇದನ್ನ ಬೆಳ್ಕೊಂಡಾಗ ಏನಾಗುತ್ತೆ, ನಿಮಗೆ ರಿಚ್ ಪ್ರೋಟೀನ್ ಇರೋದ್ರಿಂದ ಅನಿಮಲ್ಸ್ ತುಂಬಾ ಆರೋಗ್ಯವಾಗಿರ್ತವೆ. ಒಂದು ಎರಡನೇದಾಗಿ ಇದರಲ್ಲಿ ಫೈಬರ್ ಜಾಸ್ತಿ ಇದೆ. ಕೆಲವುದ್ರಲ್ಲಿ ಏನಾಗುತ್ತೆ, ನಿಮಗೆ ಅಗಸೆ ಈ ಥರದ್ರಲ್ಲಿ ಪ್ರೋಟೀನ್ ಮಾತ್ರ ಇರುತ್ತೆ, ಫೈಬರ್ ಇರಲ್ಲ. ಹೊಟ್ಟೆ ತುಂಬ ಕೊಟ್ಟ ತಕ್ಷಣ ಏನಾಗುತ್ತೆ, ಡಯರಿ ಆಗುತ್ತೆ, ಲೂಸ್ ಮೋಷನ್ ಶುರುವಾಗಿ ಬೇದಿಗಳು ಹೊಡ್ಕೊಳಕ್ ಶುರುವಾಗುತ್ತೆ. ಇದ್ರಲ್ಲಿ ಆ ಥರ ಆಗಲ್ಲ. ಇದ್ರಲ್ಲಿ ಆ ಸಮಸ್ಯೆನೇ ಬರಲ್ಲ ನಿಮಗೆ. ತುಂಬಾ ಆರೋಗ್ಯವಾಗಿ ಜೀರ್ಣ ಆಗುತ್ತೆ. ಒಂದು ಪ್ರೋಟೀನ್ ಜಾಸ್ತಿ ಇರುತ್ತೆ. ಇದ್ರ ಜೊತೆಯಲ್ಲಿ ನಾವು ಯೆಲ್ಲೋ ಮೈಸ್ ಅಂತ ಹೇಳ್ತೀವಿ, ಅಂದ್ರೆ ಮುಸುಕಿನ ಜೋಳ, ಅದನ್ನ ಬೆಳ್ಕೊಳ್ಳಿ. 90 ದಿನ ಆದಮೇಲೆ ಕಟಾವು ಮಾಡ್ಕೊಳ್ಳಿ. 90 ದಿನ ಆದಮೇಲೆ ಕಟಾವು ಮಾಡ್ಕೊಂಡು ನೇರವಾಗಾದ್ರೂ ಹಾಕಿ ಅಥವಾ ಸೈಲೇಜ್ ಮಾಡ್ಕೊಂಡಾದ್ರೂ ಹಾಕಿ. ಇದೊಂದೇ ಕೊಡೋದು ಬೇಡ, ಇದ್ರ ಜೊತೆಲಿ ಅದು ಎರಡನ್ನೂ ಕೊಟ್ಟರೆ ಸಾಕು. ಸುಮಾರು ಜನ ಮೇಕೆ ಸಾಕಿದ್ರೆ ಸೊಪ್ಪುಗಳೇ ಕೊಡಬೇಕು, ಮರದ ಸೊಪ್ಪುಗಳೇ ಕೊಡಬೇಕು, ಆಮೇಲೆ ವಿಧವಾದದ್ದು ಒಂದು 8-10 ಐಟಮ್ ಇರಬೇಕು ಕೊಡೋದಕ್ಕೆ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಇವೆರಡು ಕೊಟ್ಟರೆ ಸಾಕು, ಅನಿಮಲ್ಗೆ ಆರೋಗ್ಯವಾಗಿರ್ತವೆ. ಜೋಳದಲ್ಲಿ ನಿಮಗೆ ಎನರ್ಜಿ ಸಿಗುತ್ತೆ, ರಿಚ್ ಎನರ್ಜಿ ಸಿಗುತ್ತೆ, ಆರೋಗ್ಯವಾಗಿ ಬೆಳಿತವೆ. ಇದರಲ್ಲಿ ಪ್ರೋಟೀನ್ ಸಿಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ನಿಮಗೆ ಎನರ್ಜಿ ಮತ್ತೆ ಪ್ರೋಟೀನ್. ಅಂದ್ರೆ ಇದರಲ್ಲಿ ನೋಡಿ, ಈಗ ನಾನು ಏನ್ ಹೇಳಿದ್ನೆ, ಬೆಲಿ ಮೆತ್ತೆ ಅಂತ ಏನ್ ಹೇಳಿದ್ನೆ, ಅದು ಬಂದು ದ್ವಿದಳ ಧಾನ್ಯ. ಅದರಲ್ಲಿ ಪ್ರೋಟೀನ್ ತುಂಬಾ ಹೇರಳವಾಗಿದೆ. ಜೋಳ ಅಂತ ಹೇಳಿದ್ದು ಏಕದಳ ಧಾನ್ಯ, ಅದು ಎನರ್ಜಿಯಾಗಿ ಕೊಡ್ತೀವಿ ನಾವು. ಎರಡನ್ನು ಬ್ಯಾಲೆನ್ಸ್ ಆಗಿ ಕೊಟ್ಟಾಗ ಅನಿಮಲ್ ತುಂಬಾ ಚೆನ್ನಾಗಿ ಬೆಳಿತವೆ. ಅದಾದ ಮೇಲೆ ನಿಮ್ಗೆ ಏನ್ ಬೇಕು ಅಂತಂದ್ರೆ, ಸಣ್ಣ ಮರಿಗಳು, ಹುಟ್ಟಿದ ಮರಿಗಳು, ನೀವು ಅಲ್ಲಿ ನೋಡಬಹುದು, ಹುಟ್ಟಿದ ಮರಿಗಳು. ಈ ತರದ ಮರಿಗಳಿಗೆ ಹುಟ್ಟಿ 15 to 20 ದಿನ ಆದ್ಮೇಲೆ ಗ್ರೌಂಡ್ ನಟ್ ಕೇಕ್ ಅನ್ನು ಬೆಳೆಸಿ.
ಅಂದ್ರೆ ಕಡಲೆಕಾಯಿ ಹಿಂಡಿ ಅಂತ ಕರಿತೀವಲ್ಲ ಆ ಹಿಂಡಿ, ಪೇಪರ್ ಹಿಂಡಿ ಆದಷ್ಟು ಗಾಣದ ಹಿಂಡಿ ಬೇಡ. ಗಾಣದ ಹಿಂಡಿ ತುಂಬಾ ಗಟ್ಟಿಯಾಗಿ ಬರುತ್ತೆ, ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಆಗಲ್ಲ ಒಂದು. ಎರಡನೇದಾಗಿ ನೀವು ಒಂದು 4-5 ದಿನ ಇಟ್ಟರೆ ಫಂಗಸ್ ಬೆಳ್ಕೊಂಡ್ಬಿಡುತ್ತೆ. ಅದ್ರಲ್ಲಿ ನೀರ್ ಹಾಕಿ ಅರೆದಿರೋದ್ರಿಂದ, ಗಾಣ ಎಣ್ಣೆ ತೆಗಿಬೇಕಾದ್ರೆ ನೀರ್ ಹಾಕಿ ಅರೆದಿರೋದ್ರಿಂದ ಫಂಗಸ್ ಬೆಳ್ಕೊಂಡ್ಬಿಡುತ್ತೆ, ಇಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಆದಷ್ಟು ಪೇಪರ್ ಹಿಂಡಿ ಯಾವುದಾದ್ರೂ ಈ ಮಿಲ್ಗಳಲ್ಲಿ ಮಾಡಿರ್ತಾರಲ್ಲ ಆ ಥರದ ಹಿಂಡಿಯನ್ನ ಯಾವುದೇ ಕಾರಣಕ್ಕೂ ನೀರಲ್ಲಿ ನೆನೆಹಾಕಬೇಡಿ. ನೀರಲ್ಲಿ ನೆನೆಸ್ದಿರಾ ನೀವು ಮರಿಗಳಿಗೆ ಹುಟ್ಟಿ 15ರಿಂದ 20 ದಿನ ಆದಮೇಲೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಒಂದು ದಿನಕ್ಕೆ ಒಂದು 10 ಗ್ರಾಮ್ 15 ಗ್ರಾಮ್ ತಿಂತಾ ಇರುತ್ತೆ. 3 ತಿಂಗಳವರೆಗೂ ಹೋಗೋಷ್ಟೊತ್ತಿಗೆ ನಿಮಗೆ ಒಂದು 25ರಿಂದ 50 ಗ್ರಾಮ್ವರೆಗೂ ತಿನ್ನೋದಕ್ಕೆ ಶುರು ಮಾಡುತ್ತೆ. ತುಂಬಾ ಚೆನ್ನಾಗಿ ನಿಮಗೆ ಶೈನಿಂಗ್ ಹೆಂಗ್ ಕಾಣ್ತವೆ ಅಂತಂದ್ರೆ, ಈಗ ನಮ್ಮಲ್ಲಿರೋ ಮರಿಗಳು ನೋಡ್ಬೋದು. ಹೌದು, ಹೌದು, ಎಲ್ಲಾ ಮರಿಗಳು ನೋಡ್ಬೋದು, ತುಂಬಾ ಶೈನಿಂಗ್ ಆಗಿರ್ತವೆ. ಶೈನಿಂಗ್ ಆಗಿರೋದಕ್ಕೆ ಕಾರಣ ಏನು ಅಂತಂದ್ರೆ ಗ್ರೌಂಡ್ನಟ್ ಕೇಕ್. ತಾಯಿ ಹಾಲು ಜೊತೆಯಲ್ಲಿ ಗ್ರೌಂಡ್ನಟ್ ಕೇಕ್ ಕೊಟ್ಟಾಗ ಅದಕ್ಕೆ ಪ್ರೋಟೀನ್ ಜಾಸ್ತಿ ಆಗುತ್ತೆ. ಪ್ರೋಟೀನ್ ಜಾಸ್ತಿ ಆದಾಗ ಆರೋಗ್ಯವಾಗಿ ಬೆಳ್ಕೊಂಡಿರ್ತವೆ ಮರಿಗಳು. ಅದಾದ್ಮೇಲೆ ನೀವು ದೊಡ್ಡ ಅನಿಮಲ್ಸ್ಗೆ ಫೀಡ್ ಕೊಡಬೇಕಾಗುತ್ತೆ. ಫೀಡ್ ಯಾಕಂತಂದ್ರೆ ಇವಾಗ ನೀವು 2 ಲೀಟ್ರು 4 ಲೀಟ್ರ್ ಸಾರ್ ಅಂತ ಹೇಳಿದೆ ನಾನು. 2 ಲೀಟ್ರ್ ಹಾಲು ಬರಬೇಕಾದ್ರೆ ಅಥವಾ 4 ಲೀಟ್ರ್ ಹಾಲು ಬರಬೇಕಾದ್ರೆ ಫೀಡಿನ ಅವಶ್ಯಕತೆ ಇದ್ದೇ ಇರುತ್ತೆ. ಈ ಬರೀ ನಾವು ಕೊಡ್ತಾ ಇರೋ ಮೇವಲ್ಲೇ ಸಾಕಾಗಲ್ಲ. ಒಂದು ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಮುಂಚೆಯಿಂದ, ಅದು ಹುಟ್ಟದಾಗಿಂದನೂ ನಾವು ಶುರು ಮಾಡ್ಬಿಟ್ಟಿರ್ತಾರೆ ಫೀಡ್ ಅನ್ನೋದು ಶುರು ಮಾಡ್ಬಿಟ್ಟಿರ್ತಾರೆ. ನಾವು ಎಕ್ದಮ್ ಫೀಡನ್ನು ನಿಲ್ಲಿಸಿದ್ರು ಹಾಲು ಬರಲ್ಲ. ನೀವು ಒಂದು ಹಸು ತಗೋಬಹುದು, ಸುಮಾರು 6 ಲೀಟ್ರ್ 7 ಲೀಟ್ರ್ ಹಾಲು ಬರ್ತಾ ಇದೆ ಅಂದ್ರೆ 8-10 kg ಫೀಡ್ ಕೊಡ್ತಾ ಇರ್ತೀರಾ. ಕನಿಷ್ಠ 8 kg ಕೊಡ್ತಾ ಇರ್ತೀರಾ. ಬೆಳಿಗ್ಗೆ ಒಂದು 4 kg, ಸಾಯಂಕಾಲ ಒಂದು 4 kg. ಆದ್ರೆ ಇದಕ್ಕೆ ಅಷ್ಟೆಲ್ಲ ಬೇಕಾಗಿಲ್ಲ. ಬೆಳಿಗ್ಗೆ 550 ಗ್ರಾಮಿಂದ ಹಿಡಿದು, ಬೆಳಿಗ್ಗೆ ಮತ್ತು ಸಂಜೆ 550 ಗ್ರಾಮಿಂದ ಹಿಡಿದು ಹಾಲು ಕೊಡ್ತಾ ಇರೋ ಮೇಕೆಗೆ 650 ಗ್ರಾಮ್ ಕೊಡಬೇಕಾಗುತ್ತೆ. ಆ 650 ಗ್ರಾಮಲ್ಲಿ ಏನೇನು ಇರಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 650 ಗ್ರಾಮ್ ನಾವು ಫೀಡ್ ಏನು ಕೊಡ್ತಾ ಇದೀವೋ ಅದರಲ್ಲಿ 40% ನಿಮಗೆ ಗ್ರೌಂಡ್ನಟ್ ಕೇಕ್ ಕೊಡಿ, 60% ಎಲೋಮೈಸ್ ಕೊಡಿ. ಇವೆರಡು ಕೊಟ್ಟರೆ ಸಾಕಾಗುತ್ತೆ. ನೀವು ಯಾವುದೋ ಫೀಡ್ ತಂದು ಕೊಡಬೇಕು ಅಥವಾ ಕೊಂಡ್ಕೊಂಬರ್ಬೇಕು ಏನೋ ಅವಶ್ಯಕತೆ ಇರಲ್ಲ. ಬೈ ಚಾನ್ಸ್ ನಾನು ಫೀಡೇ ತೊಗೊಂಬಂದು ಹಾಕ್ತೀನಿ ಅಂದ್ರೂ ತೊಂದರೆ ಇರಲ್ಲ. ಬಟ್ ಅದರಲ್ಲಿ ಏನು ಮಾಡ್ತಾರೆ ಅವರು ಅಂತಂದರೆ, ಈ ರೈಸ್ ಪ್ರಾನ್ ಅಂದರೆ DORB ಅಂತ ಕರಿತೀವಿ, ಅಂದರೆ ಎಣ್ಣೆ ತೆಗ್ದಿರೋ ಅಂತ ತೌಡು, ಅದನ್ನು ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದು ಬೆಲ್ಲದೆಲ್ಲ ನಿಮಗೆ 2.5 ರಿಂದ 3 ರೂಪಾಯಿ kg. ಅದನ್ನು ಅತೀ ಹೇರಳವಾಗಿ ಫೀಡ್ಗಳಲ್ಲಿ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು ನಿಮಗೆ ಜೋಳ ಮತ್ತು ಹಿಂಡಿ ಕೊಟ್ಟರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ವೈಟಮಿನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೈಟಮಿನ್ಸು ಮತ್ತು ಮಿನರಲ್ಸು. ನೀವು ವೈಟಮಿನ್ಸು ಮಿನರಲ್ಸು ನಾನು ಕೊಡ್ತಾ ಇಲ್ಲ ಸರ್ ಅಂತಂದರೆ ನಿಮ್ಮ ಅನಿಮಲ್ಸ್ 100% ಹೇಳ್ತೀನಿ, ನಾವು 1.5 ವರ್ಷಕ್ಕೆ 2 ಸೂಲು ಅಂತ ಹೇಳ್ತೀವಿ. 1.5 ವರ್ಷಕ್ಕೆ 2 ಸೂಲು ತೆಗಿಲಿಕ್ಕೆ ಆಗಲ್ಲ. ಸುಮಾರು ಜನ ಈಗ 100 ಮೇಕೆ 100 ಕುಡಿ ಇಟ್ಕೊಂಡಿರೋನ್ ಕೇಳಿ, ಹೌದು ಸರ್ ನಾನು ವರ್ಷಕ್ಕೆ 100 ಮರಿ ಮಾರ್ತಾ ಇದ್ದೀನಿ ಅಂತಾರೆ. ವರ್ಷಕ್ಕೆ 100 ಮರಿ ಮಾರ್ತಾ ಇದ್ದಾನೆ ಅಂದರೆ 150 ಕುರಿ ಮಾಡ್ಕೊಂಡಿರೋನು ವರ್ಷಕ್ಕೆ 150 ಮಾರ್ತಾ ಇದ್ದಾನೆ ಅಂದರೆ ಎಷ್ಟು ಬರ್ತಾ ಇದೆ? ಪ್ರೊಡಕ್ಟಿವಿಟಿ ಲೆಕ್ಕ ಹಾಕ್ಕೊಳ್ಳಿ. ಇವಾಗ ಒಂದು ವರ್ಷಕ್ಕೆ ಕುರಿ ಮಾರ್ತಾವನೆ ಅಂತಂದ್ರೂ ಅವನ ಹತ್ರ 100 ಇದ್ರೆ ನಿಮಗೆ 150 ಅನಿಮಲ್ ಬರಬೇಕು. ಅಂದರೆ 8 ತಿಂಗಳಿಗೆ ಒಂದು ಬ್ಯಾಚ್ ಆಗಿ ಲೆಕ್ಕ ಹಾಕ್ಬಿಟ್ರೆ 150 ಅನಿಮಲ್ ಬರಬೇಕು. 100 ಮಾರ್ತಾ ಇದ್ದಾನೆ ಅಂತಂದ್ರೆ ಪ್ರೊಡಕ್ಟಿವಿಟಿ ಡೌನ್ ಆಗಿದೆ ಅಂತ. ಯಾಕೆ ಡೌನ್ ಆಗಿದೆ ಅಂತಂದ್ರೆ ಮಿನರಲ್ಸ್ ಮತ್ತೆ ವೈಟಮಿನ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಫಾರಮಲ್ಲಿ ಏನು ಮಾಡ್ತೀವಿ, ನನ್ನ ಹತ್ರ ಬೈ ಮಾಡ್ಕೊಂಡು ಹೋದಂಥ ಮರಿಗಳು ಬೈ ಮಾಡೋರು ಅಥವಾ ದೊಡ್ಡದನ್ನು ಬೈ ಮಾಡಲಿ, ನಾನು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಈ ಪ್ರಿಮಿಕ್ಸ್ ಏನಿದೆಯೋ ಅದನ್ನು ಅವ್ರಿಗೆ ಸಪ್ಲೈ ಮಾಡ್ಕೊತೀನಿ, ನನ್ನ ಕಡೆಯಿಂದ ಸಪ್ಲೈ ಮಾಡ್ತೀನಿ. ಅದರ್ವೈಸ್ ನೀವೆಲ್ಲಾದರೂ ಹೊರಗಡೆ ತೊಗೊಂಡು ಹಾಕೋದಾದರೂ ಓಕೆ, ಬಟ್ ಒಳ್ಳೆ ವೈಟಮಿನ್ಸು ಒಳ್ಳೆ ಪ್ರಿಮಿಕ್ಸನ್ನು ನೋಡಿ ತೊಗೊಂಡು ಹಾಕಿ. ಇಂಥದೇ ಕಂಪ್ನಿ ಅಂತ ಹೇಳಲ್ಲ, ಯಾಕೆಂದರೆ ನಾನು ಪ್ರಚಾರ ಮಾಡ್ದಂಗೆ ಆಗುತ್ತೆ ಕಂಪ್ನಿಗಳು. ಯಾವುದಾದ್ರೂ ಒಳ್ಳೇದು ಜಿನಿಯನ್ ಕಂಪ್ನಿ ಪ್ರಾಡಕ್ಟ್ ಅಂತ ತೆಗೆದುಕೊಂಡು ಹಾಕಿ. ಈಗ ಏನಾಗಿದೆ, ಸುಮಾರು ಈ ಅನಿಮಲ್ಸ್ ಎಲ್ಲ ಏನಾಗಿದೆ ಅಂತಂದರೆ ಬರೀ ಕಲರ್ ಬೆಳೆಸಿರೋ ನೀರು ಮತ್ತು ಯಾವುದೋ ಒಂದು ಕಲ್ಲಿನ ಪೌಡ್ರು ಹಾಕ್ಬಿಟ್ಟು ಬರೀ ಇದನ್ನು ಮಾರ್ಕೊಂಡು ಶುರು ಮಾಡಿದ್ದಾರೆ, ದಂಧೆ ಶುರು ಮಾಡಿದ್ದಾರೆ. 20 ರೂಪಾಯಿ ಖರ್ಚಾಗಲ್ಲ, 350-400 ರೂಪಾಯಿ ಮಾರ್ತಾ ಇರ್ತಾರೆ, ಅದರಲ್ಲಿ ಏನೂ ಇರಲ್ಲ. ಆ ಕಾರಣಕ್ಕೆ ಹೇಳ್ತಾ ಇರೋದು, ಒಳ್ಳೆ ಯಾವುದಾದ್ರೂ ಟ್ರಸ್ಟೆಡ್ ಪರ್ಸನ್ ಹತ್ರ, ಟ್ರಸ್ಟೆಡ್ ಕಂಪ್ನಿ ಹತ್ರ ನೀವು ಬೈ ಮಾಡಿ ಹಾಕೋದು ತುಂಬ ಒಳ್ಳೆಯದು. ಈ ಅನಿಮಲ್ಗಳಲ್ಲಿ ಇದು ದೊಡ್ಡ ಪ್ರಾಬ್ಲಮ್ಮು. ಪೋಲ್ಟ್ರಿನಲ್ಲಿ ನಿಮ್ಗೆ ಆ ಥರ ಪ್ರಾಬ್ಲಮ್ ಬರಲ್ಲ. ಯಾಕಂದರೆ ಪೋಲ್ಟ್ರಿಗೆ ನೀವು ವೈಟಮಿನ್ಸೋ ಮಿನರಲ್ಸೋ ಕೊಟ್ಟಿಲ್ಲ ಅಂದರೆ ಮರಿ ಆಚೆಗೆ ಬರಲ್ಲ. 21 ದಿನಕ್ಕೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅನಿಮಲ್ಸ್ ಎಲ್ಲ ನಂಗೆ ಆಗಲ್ಲ. ನೀವು ಇವತ್ತೇನು ನೀವು ಸಿರಪ್, ಇವಾಗ ಉದಾಹರಣೆಗೆ ಕ್ಯಾಲ್ಸಿಯಂ ಸಿರಪ್ ಅಂತ ಕೊಡ್ತಾ ಇರ್ತಾರೆ, ನೀವು ಅದ್ರಲ್ಲಿ ಕ್ಯಾಲ್ಸಿಯಂ ಸಿರಪ್ ಕೊಡ್ತಾ ಇದ್ದಾರೋ ಕಲರ್ ನೀರು ಕೊಡ್ತಾ ಇದ್ದಾರೋ ನಮ್ಗೆ ಏನೂ ಗೊತ್ತಿಲ್ಲ. ನಾವು ಆಗ್ತಾ ಇರ್ತೀವಿ, ಗಮ್ ಅಂತ ಇದೆ ಅಂತ ಆಗ್ತಾ ಇರ್ತೀವಿ. ಬಟ್ ಅದು ರಿಸಲ್ಟ್, ಎಂಡ್ ಆಫ್ ದ ರಿಸಲ್ಟ್ ನಮ್ಗೆ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಹೇಳ್ತಾ ಇದ್ದೇನೆ, ನಿಮಗೆ ಆದಷ್ಟು ಒಳ್ಳೆ ಬ್ರ್ಯಾಂಡ್ಗಳನ್ನು ಬಳಸಿ ಅಥವಾ ಒಳ್ಳೆ ವೈಟಮಿನ್ಸ್ ಟ್ರಸ್ಟೆಡ್ ಕಂಪ್ನಿ ಹತ್ರ ತೊಗೊಂಡು ಬಳಸಿ. ನಾವು ಬಳಸ್ಕೊಳೋ ಅಂಥ ಇದರಲ್ಲಿ ವೈಟಮಿನ್ಸ್ ಇರುತ್ತೆ, ಅದ್ರ ಜೊತೆಲಿ ಮಿನರಲ್ಸ್, ಚಿಲೇಟೆಡ್ ಮಿನರಲ್ಸ್ ಇರುತ್ತೆ, ಫೈಟೈಸ್ ಇರುತ್ತೆ, ಎಂಜೈಮ್ಸ್ ಇರುತ್ತೆ, ಅದ್ರ ಜೊತೆಯಲ್ಲಿ ಕ್ಯಾಲ್ಸಿಯಂ ಇರುತ್ತೆ, DCP ಇರುತ್ತೆ, DLM ಇರುತ್ತೆ, ಥ್ರಿಯೋನೈನ್ ಇರುತ್ತೆ, ಮಿಥೋನೈನ್ ಇರುತ್ತೆ. ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಿ. ಇದೆಲ್ಲ ಆದಮೇಲೆ ತುಂಬ ಜನ ಈಗ ಬಳಸ್ತಾ ಇರ್ತೀರ ಬ್ರೋಟಾನ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಂಪ್ನಿದು, ಉದಾಹರಣೆ ವಿರ್ಬ್ಯಾಕ್, ಐ ಥಿಂಕ್ ವಿರ್ಬ್ಯಾಕ್ ಇರಬೇಕು ಅನ್ಕೋತೀನಿ. ಆ ಥರದ ಕಂಪ್ನಿಗಳು ತುಂಬ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಬಳಸ್ತಾ ಇರ್ತೀರ.
ಕಡಿಮೆ ದುಡ್ಡಲ್ಲಿ ನಾವು ಯಾವ ಥರ ಬಳಸ್ಬೋದು ಅಂತ ಯೋಚನೆ ಮಾಡಿ. ನಿಮಗೆ ಬೇಕಾಗಿರೋದು ಬ್ರೋಟನಲ್ಲಿ ಉದಾಹರಣೆ ನೋಡಿ ಬೇಕಾದ್ರೆ ನೀವು ಅದರಲ್ಲಿ ಡ್ರೈ ಇಸ್ಟ್ ಇರುತ್ತೆ. ಅನಿಮಲ್ಗೆ ಡ್ರೈ ಇಸ್ಟ್ ಬೇಕು. ಯಾಕೆ ಬೇಕು ಅಂತಂದ್ರೆ ನಾವು ಇವತ್ತು ಯಾವುದೋ ಒಂದು ಫೀಡ್ ಯಾವುದೋ ಕಂಪ್ನಿ ಫೀಡ್ ಕೊಡ್ತಾ ಇದೀವಿ ಅಂತಂದ್ರೆ ಗಟ್ಸಲ್ಲಿ ಬ್ಯಾಕ್ಟೀರಿಯಾ ಸಾಯ್ತಾ ಇರುತ್ತೆ. ಅದರಲ್ಲಿ ಹಾಕಿರೋಂಥ ಆಸಿಡಿಂದ ಬ್ಯಾಕ್ಟೀರಿಯಾಗಳು ಸಾಯ್ತಾ ಇರ್ತವೆ. ಆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತವೆ, ಆಟೋಮೆಟಿಕ್ ಉತ್ಪತ್ತಿ ಆಗ್ತವೆ. ನಾವು ಸಾಯಿಸ್ದಂಗೆಲ್ಲ ಉತ್ಪತ್ತಿ ಆಗ್ತವೆ, ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ ಜೀರ್ಣಶಕ್ತಿ ಮಾಡೋದಕ್ಕೆ. ಅದಕ್ಕೆ ನೀವು ಡ್ರೈ ಇಸ್ಟನ್ನು 1 ತಿಂಗಳಲ್ಲಿ 10 ದಿನ ಕೊಡಿ. ಡ್ರೈ ಇಸ್ಟ್ ತಗೊಂಡು ಅಂದರೆ ಸಾಕ್ರಮೈಸಿನ್ ಅಂತ ಹೇಳ್ತೀವಿ. ಸಾಕ್ರಮೈಸಿನನ್ನು ನೀವು ನಿಮ್ಮಲ್ಲಿ ಒಂದು 100 ಮೇಕೆ ಇದೆ ಅಂತಂದ್ರೆ ಒಂದು 20 ಗ್ರಾಮ್ ಸಾಕ್ರಮೈಸಿನ್ ತಗೊಳ್ಳಿ. ಒಂದು ಬೂಸ ತಗೊಳ್ಳಿ, ಒಂದು ಸ್ವಲ್ಪ ಒಂದು ಕೆಜಿ ಬೂಸ ತಗೊಳ್ಳಿ. ಬೂಸದ ಜೊತೆಯಲ್ಲಿ ಒಂದು 20 ಗ್ರಾಮ್ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ತೇವ ಮಾಡಿಬಿಡಿ ಬೂಸನ. ಸ್ಯಾಕ್ರಮೈಸಿನ್ ಹಾಕಿ 20 ಗ್ರಾಮ್, ಅದು 200 ಗ್ರಾಮ್ ಆಗಷ್ಟು ಬೆಳೀತದೆ ಒನ್ ಅವರ್ಗೆ. ಓಕೆ. ಸ್ಯಾಕ್ರಮೈಸಿನ್ ಅಂದರೆ ಬ್ಯಾಕ್ಟೀರಿಯಾಗಳು ಇಮಿಡಿಯೇಟ್ ಮಲ್ಟಿಪ್ಲೈ ಆಗ್ತಾ ಹೋಗ್ತವೆ. ಎಲ್ಲ ಅನಿಮಲ್ಗೂ ಸ್ವಲ್ಪ ಸ್ವಲ್ಪ ಹಾಕ್ಬಿಡಿ. ಈಗ ಇನ್ನೊಂದು ಕಾಡುವಂಥದ್ದು ಪ್ರಶ್ನೆ ಅಂದರೆ ಸರ್, ಈಗ ನಾನು ಬಯಲುಸೀಮೆ ಹುಡುಗ, ಈಗ ನನಗೆ ಹಸಿಮೇವು ಕಡಿಮೆ ಸಿಗೋದು, ನನಗೆ ಒಣ ಮೇವು ಮತ್ತೆ ಹಸಿಮೇವು ನಾನು ಎರಡೂ ನಾನು ಮಾಡ್ಕೋಬೇಕು, ಕೊಡ್ಬೋದಾ ಅಂತ ಕೇಳ್ತಾರೆ. ಇದು ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತ. ಇಲ್ಲಿ ನೋಡಿ, ಈಗ ಒಣಮೇವು ಮತ್ತೆ ಹಸಿಮೇವು ಅಂತ ಬರಲ್ಲ ಇದರಲ್ಲಿ. ಅನಿಮಲ್ಸ್ಗೆ ತುಂಬಾ ಚೆನ್ನಾಗಿರೋ ಫುಡ್ ಯಾವುದು ಅಂತಂದ್ರೆ ಡ್ರೈ ಫಾಡ್. ಈಗ ನಾವು ಶೇಂಗಾ ಬಳ್ಳಿ ಅಂತ ಕರಿತೀವಿ. ನಿಮ್ ಕಡೆ ಎಲ್ಲ ಶೇಂಗಾ, ಐ ಥಿಂಕ್ ಕಡಲೆಕಾಯಿ ಬಳ್ಳಿಯನ್ನ ಶೇಂಗಾ ಬಳ್ಳಿ ಅಂತ ಕರೀತಾರೆ. ಶೇಂಗಾ ಬಳ್ಳಿ ತುಂಬಾ ಒಳ್ಳೇದು ಇದಕ್ಕೆ. ನಮ್ ಕಡೆ ಎಲ್ಲ ಶೇಂಗಾ ಬಳ್ಳಿ ಸಿಕ್ಕಲ್ಲ, ಹಾಗಾಗಿ ನಾವು ಬೆಳ್ಕೊಂಡು ಹಸಿರು ಮೇವು ಆಗ್ತಾ ಇದೀವಿ. ಶೇಂಗಾ ಬಳ್ಳಿ ಸಿಕ್ಕ ಕಡೆ ಅದನ್ನು ಬಳಸ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನಿಮ್ಗೆ ಇದು ಸಿಗುತ್ತೆ, ಅದು ತೊಗರಿ ಕಾಳಿನ ಮೇಲಿನ ಒಟ್ಟು ಬರುತ್ತಲ್ಲ, ಕಾಯಿ ಇರಲ್ಲ ಒಟ್ಟು ಬರುತ್ತಲ್ಲ, ಅದು ತುಂಬಾ ಒಳ್ಳೆಯದು. ಬಟ್ ಶೇಂಗಾಗಿಂತ ನೀವು ಶೇಂಗಾನಾದ್ರೆ ನೀವು ಏನಾಗುತ್ತೆ, ಫುಲ್ ಪ್ಲೆಡ್ಜ ಬಳಸ್ಬೋದು. ತೊಗರಿನ ಫುಲ್ ಆಗಿ ಕೊಡಬೇಡಿ, ಅಂದ್ರೆ 50% ಕೊಟ್ರೆ ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಕೊಟ್ಕೊಳ್ಳಿ. ಅದೇ ಸರ್. ಈಗ ಇಲ್ಲಿ ತನಕ ಯಾರು ವಿಡಿಯೋ ನೋಡ್ತಿರ್ತಾರೆ ಅವರು ಈಗ ನನ್ನ ಬೈಕ್ ಅಂತಿರ್ತಾರೆ, ಎಲ್ಲ ಮಾತಾಡ್ತೀಯ, ಮರಿಗಳು ರೇಟ್ ಏನಿರುತ್ತೆ, ಏನ್ ರೇಟಿಗೆ ಕೊಡ್ತಾರೆ ಅಂತ ಕೇಳಿಲ್ಲ. ರೇಟ್ಗಳು ಏನಿರುತ್ತೆ ಸರ್ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ? ಇಲ್ಲ ಏನಾಗುತ್ತೆ, ಈಗ ನೋಡಿ, ನಾನು ಫಾರಂ ಸ್ಟಾರ್ಟ್ ಮಾಡಿದಾಗ 7,000 ರೂಪಾಯಿ ಇತ್ತು ಬರೀ. ಇವತ್ತು 20,000 ರೂಪಾಯಿ ಆಗಿದೆ. 3 ತಿಂಗಳ ಮರಿ ಬಂದು 3 ತಿಂಗಳ ಮರಿ ಬಂದು ಸ್ವಲ್ಪ ಲಾರ್ಜ್ ತಗೋತೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಪ್ರೆಗ್ನೆಂಟ್ ಅನಿಮಲ್ಸು ತುಂಬ ದುಬಾರಿ ಆಗ್ತದೆ. ನಾನು ರೈತರಿಗೆ ಹೇಳೋದಿದೆ, ನೀವು ದೊಡ್ಡ ಅನಿಮಲ್ ತೊಗೊಂಡೋಗೋದು ತುಂಬ ದುಬಾರಿ ಆಗುತ್ತೆ. 60-65,000 ರೂಪಾಯಿ ತನಕ ಹೋಗುತ್ತೆ. ಅದ್ರ ಬದಲು ಮರಿಗಳು ತೊಗೊಂಡೋಗಿ ಬೆಳೆಸ್ಕೋಬೋದು. ಇಲ್ಲ ನನಗೆ 15-20 ಬೇಕು ಸರ್ ನನಗೆ ಅಂತಂದರೆ ಪಂಜಾಬಿಂದ ನೇರವಾಗಿ ತರಿಸ್ಕೊಡ್ತೀವಿ. ಅವ್ರಿಗೋಸ್ಕರ ಅಂತೂ ತರಿಸಲ್ಲ, ನನ್ನ ಫಾರಮ್ಗೆ ತರಿಸ್ಕೊಳ್ಳೋವಾಗ ಅದ್ರ ಜೊತೆಯಲ್ಲಿ ಬೇಕಾದ್ರೆ ತರಿಸ್ಕೊಡ್ತೀವಿ. ಆವಾಗ ಅರ್ಧಕ್ಕೆ ಅರ್ಧ ರೇಟ್ ಉಳಿಯುತ್ತೆ. ಓಕೆ. ಈಗ ನಾನು ಏನು ಮಾಡ್ತಾ ಇದ್ದೀನೋ ದೊಡ್ಡ ಅನಿಮಲ್ಲು, ಅದರಲ್ಲಿ ಅರ್ಧ ರೇಟ್ ಬೀಳುತ್ತೆ ಅಲ್ಲಿ. ಬಟ್ ಅವ್ರಿಗೋಸ್ಕರನೇ 15 ಅನಿಮಲ್ಸ್ಗೋಸ್ಕರ ತರಿಸ್ಕೊಡ್ಲಿಕ್ಕಾಗಲ್ಲ. ನಾನು ಫಾರಮ್ಗೆ ತರಿಸ್ಕೊಡೋವಾಗ ಅದ್ರ ಜೊತೆಲಿ ಬೇಕಾದ್ರೆ ತರಿಸ್ಕೊಡ್ಬೋದು. ಬಟ್ ಮರಿಗಳನ್ನಂತೂ ಅಲ್ಲಿಂದ ತರಿಸ್ಕೊಡಲ್ಲ ನಾವು. ಒಂದು ಮರಿನೂ ಉಳಿಯಲ್ಲ. ಸುಮಾರು ಜನ ಏನಾಗುತ್ತೆ, ಈಗ ನೋಡಿ, ಈ ಕೆಜಿ ಲೆಕ್ಕದಲ್ಲಿ ಮಾರ್ತಾ ಇರ್ತಾರೆ ಹೊರಗಡೆ. ಕೆಜಿ ಲೆಕ್ಕದಲ್ಲಿ ಸರ್ ಕೆಜಿ 600 ರೂಪಾಯಿ, 650, 700 ಈ ಥರ ಮಾರ್ಕೋತಾ ಇದ್ದಾರೆ. ಆ ಥರ ತೊಗೊಂಬಂದು ನಾನು ಹೊರಗಡೆಯಿಂದ ತೊಗೊಂಬಂದು 30 ಕೆಜಿನೋ 15 ಕೆಜಿನೋ ಅನಿಮಲ್ ಮಾರಿದ್ರೆ ಒಂದು ಮರಿ ಉಳಿಯಲ್ಲ ರೈತರ ಹತ್ರ. 80% ಮಾರ್ಟಾಲಿಟಿ ಬರುತ್ತೆ. ತೊಗೊಂಡೋಗೋವಾಗ ಎಲ್ಲ ಚೆನ್ನಾಗಿ ಕಾಣ್ತವೆ ನಿಮಗೆ. ತಗೊಂಡೋಗಿದ್ದು ಆದಮೇಲೆ 15 ದಿನ ಆದಮೇಲೆ ಪ್ರಾಬ್ಲಮ್ಗಳು ಶುರುವಾಗ್ತವೆ. ಅದಕ್ಕೋಸ್ಕರ ರೈತರಿಗೆ ಹೇಳೋದು, ಸ್ಥಳೀಯವಾಗಿ ಹುಟ್ಟಿರೋ ಅಂಥ ಮರಿಗಳಿದ್ರೆ ತೊಗೊಂಡೋಗಿ. ಹೊರಗಡೆಯಿಂದ ಮರಿಗಳನ್ನ ಯಾವುದೇ ಕಾರಣಕ್ಕೂ ಬೈ ಮಾಡಬೇಡಿ. ದೊಡ್ಡ ತೊಗೊಂಬನ್ನಿ, ಆದಷ್ಟು ಜಾಗರೂಕತೆ ಇರಲಿ. ದೊಡ್ಡ ತೊಗೊಂಬಂದಾಗೂ ಅಷ್ಟೇ ತುಂಬ ದೂರದಿಂದ ಪ್ರಯಾಣ ಮಾಡಿರ್ತಾರೆ. ಸುಮಾರು 2,800 ಕಿಲೋಮೀಟರ್ ತೊಗೊಂಬಂದಿರ್ತೀವಿ. ಅದನ್ನು ಪ್ರಾಪರಾಗಿ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಆ ಥರ ಮಾಡಿಕೊಂಡ್ರೆ ನಿಮ್ಗೆ ಮಾರ್ಟಾಲಿಟಿ ಬರಲ್ಲ. ಇಲ್ಲ ಸರ್ ನನಗೇನೂ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಅನ್ನೋರು ದಯವಿಟ್ಟು ಅಲ್ಲಿಂದ ಬೇಡ, ತೊಗೊಂಬರೋದು ಬೇಡ. ಲೋಕಲ್ ನೀವು ಯಾವುದಾದ್ರು ಕಡೆ ಎಲ್ಲಿಂದ ಸಿಗುತ್ತೋ ಅಲ್ಲಿಂದ ಬೈ ಮಾಡಿ. ಇದು ಪರವಾಗಿಲ್ಲ ಸರ್, ನಾನು ನಿಮ್ಮ ಹತ್ರ ತಿಳ್ಕೊಂಡು ಎಲ್ಲ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ, ನಾನೇ ನಿಂತ್ಕೊಂಡು ಮಾಡ್ತೀನಿ, ಏನಾದ್ರು ಬನ್ನಿ, ನನ್ನ ಗಾಡಿ ಅಲ್ಲಿಂದ ಬರಬೇಕಾದ್ರೆ ಅದ್ರ ಜೊತೆಲಿ ಬೇಕಾದ್ರೆ ತರಿಸ್ಕೊಡ್ತೀನಿ. ಸರ್, ಈಗ ಮುಂದಿನ ಪ್ರಶ್ನೆ ಅಂದರೆ ಕಾಡುವಂಥದ್ದು ಮಾರ್ಕೆಟಿಂಗು ಪ್ಲಸ್ ಈ ಬೀಟಲ್ ಸಾಕಾಣಿಕೆಯಲ್ಲಿ ನಾನು ಬರುವಂಥ ಸವಾಲುಗಳ ಬಗ್ಗೆ ಸರ್. ಈಗ ಈ ಬೀಟಲ್ ಸಾಕಾಣಿಕೆಯಲ್ಲಿ ನನಗೆ ಮೇನಪ್ಪ ಸವಾಲು ಇದು ಬರುತ್ತೆ, ನನಗೆ ಇದು ಆಗಲ್ಲ, ಇದು ಆಗುತ್ತೆ ಅನ್ನೋದಾದರೆ ಸವಾಲುಗಳು ಏನು ಬರ್ಬೋದು ಸರ್? ಫಸ್ಟ್ ನೀವು ಕೇಳ್ದಂಗೆ ಮಾರ್ಕೆಟಿಂಗ್. ಇವತ್ತೆಲ್ಲರೂ ಕೇಳ್ತಾ ಇದ್ದಾರೆ, ಸರ್ ನಾನು ಬೀಟಲ್ ಸಾಕ್ಬಿಡ್ತೀನಿ, ಮಾರ್ಕೆಟಿಂಗ್ ಏನು ಮಾಡಿ? ನೋಡಿ, ಯಾವುದೇ ಸಂತೆಗೆ ನೀವು ಒಂದು ಅನಿಮಲ್, ನಿಮ್ಮ ಮನೆಯಲ್ಲೇ ಒಂದು 10 ಅನಿಮಲ್ ಇದೆ, ನೀವು ತೊಗೊಂಡೋಗಿ ಸಂತೆಗೆ ಹೋದರೆ ಸಂತೆಯಲ್ಲಿ ನೀವು ಕೇಳಿದ ರೇಟ್, ಅವ್ನು ಕೇಳಿದ ರೇಟ್ ನೀವು ಕೊಡಬೇಕು. ಯಾವತ್ತೂ ಸಂತೆ ವ್ಯಾಪಾರಕ್ಕೆ ಹೋಗಬೇಡಿ. ರೈತರಿಗೆ ಹೇಳೋದು ಫಸ್ಟ್ ಅದೇ. ಮಾರ್ಕೆಟಿಂಗ್ ನೀವು ಡೆವಲಪ್ ಮಾಡ್ತಾ ಬನ್ನಿ. ಇವತ್ತು ಯಾವುದೋ ಒಂದು ರೇಷನ್ ತೊಗೋತೀವ್ರಿ, ಯಾವುದೋ ಅಕ್ಕಿ ತೊಗೊತೀವ್ರಿ, ಅಂಗಡಿಗೆ ಹೋದರೆ ಅವ್ನು ಹೇಳಿದ ರೇಟ್ ನಾವು ಕೊಡಬೇಕು. ಹೌದು. ಯಾವುದೇ ಅಂಗಡಿಗೆ ಹೋಗಿ ನೀವು ಅವ್ನು ಹೇಳಿದ ರೇಟ್ ಕೊಡಬೇಕು. ನೀವು ಹೋಗ್ಬಿಟ್ಟು ಸರ್ 20 ರೂಪಾಯಿ ಕೊಡ್ತೀರಾ ಅಕ್ಕಿ ಅಂತಂದರೆ ನಿಮ್ಮೊಂದು ಓಡಿಸ್ತಾನೆ ಆಚೆಗೆ. ನೀವು ಮಾರ್ಕೆಟಿಂಗ್ ಡೆವಲಪ್ ಮಾಡ್ಕೊತಾ ಬನ್ನಿ. ನಮ್ಮ ರೈತರಲ್ಲಿ ಆಗಿರೋ ದೊಡ್ಡ ಪ್ರಾಬ್ಲಮ್ ಇದೆ.
ನಾವೆಲ್ಲೋ ಸಂತೆಗೆ ಹೋಗ್ತೀವಿ ಅಲ್ಲ ಹಾಕ್ತೀವಿ, ಅವನೇನೋ ಕೇಳ್ತಾನೆ, ನಾನೇನೋ 20,000 ಅಂತ ಹೇಳಿದ್ರೆ ಅವ್ನು ಕೇಳ್ತಾನೆ 10,000 ಕೊಡ್ತೀಯ ಅಂತ ಕೇಳ್ತಾನೆ. ನಿಮ್ಮ ಬ್ರ್ಯಾಂಡ್ ಮಾಡ್ಕೊಳ್ಳಿ. ನೀವು ನಿಮ್ಮದು ಬ್ರ್ಯಾಂಡ್ ಆಗಬೇಕು. ಇವತ್ತು ಎಷ್ಟೋ ಸೋಷಿಯಲ್ ಮೀಡಿಯಾಗಳು ಬಂದಿದೆ, ಬ್ರ್ಯಾಂಡ್ ಮಾಡಿ. ನಿಮ್ಮದು ಬ್ರ್ಯಾಂಡ್ ಮಾಡಿದಾಗ ಮಾರ್ಕೆಟಿಂಗ್ ಸಮಸ್ಯೆ ಬರಲ್ಲ ಇಲ್ಲಿ. ಹೌದು ಸರ್. ನಿಮ್ಮದೇ ಆದ ಬ್ರ್ಯಾಂಡ್ ಮಾಡಿ. ನಿಮ್ಮ ಹತ್ರ ತಗೊಂಡೋದ್ರೆ ಟ್ರಸ್ಟ್, ಈ ಮನುಷ್ಯನ ಹತ್ರ ತಗೊಂಡೋದ್ರೆ 100% ಕ್ವಾಲಿಟಿ ಇರುತ್ತೆ, 100% ವರ್ತ್, 100% ಟ್ರಸ್ಟ್ ಮಾಡ್ಬೋದು ಈ ವ್ಯಕ್ತಿನ ಅಂತವ್ರ ಹತ್ರ ಬೈ ಮಾಡಿ. ಆಗ ನೀವು ಅದೇ ತರ ಮಾಡಿದಾಗ, ಅದೇ ಬ್ರ್ಯಾಂಡ್ ಆದಾಗ ನಿಮ್ಮನ್ನ ನಂಬುತ್ತಾರೆ. ಯಾವುದೇ ವ್ಯಕ್ತಿ ನೀನು ಅಂತ ತಗೊಂಡೋಗ್ಬೇಕಾದ್ರೆ ನಂಬಿಕೆ ಬರುತ್ತೆ. ಈಗ ಉದಾಹರಣೆಗೆ ನಾನು ಹೇಳಿದೆ, ನಾನು 20,000 ರೂಪಾಯಿ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ಬಿಟ್ಟು, 15,000 ರೂಪಾಯಿ, 16,000 ರೂಪಾಯಿ, 15,000 ರೂಪಾಯಿ ನಾನು ವಾಪಸ್ ತಗೊಂತೀನಿ, ಕೊಡಿ ನನಗೆ ಮರಿನ. ಈ ತರ ಇದ್ದಾಗ ನಂಬಿಕೆ ಬರುತ್ತೆ. ಅದೇ ನೀವು ಯಾವುದೋ ಒಂದು ಈ ಹೈದರಾಬಾದಿ 5 ಲಕ್ಷ ರೂಪಾಯಿಗೆ ಒಂದು ಮೇಕೆ ತಗೊಂಡ್ಬರ್ತೀರಾ, ಕೇಳಿ ಸರ್ ಅವ್ನಿಗೆ 50,000 ರೂಪಾಯಿಗೆ ನಾನು ಮರಿ ತಗೊಂತ ನಾನು ವಾಪಸ್, ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ, 5 ಲಕ್ಷ ರೂಪಾಯಿ ನಾನು ಬಂಡವಾಳ ಹಾಕ್ತೀನಿ, ಅಗ್ರಿಮೆಂಟ್ ಮಾಡ್ಕೊಂತ ನಾನು ಕೇಳಿ, ಪ್ರತಿ ಮರಿ 55,000 ರೂಪಾಯಿ ಕೊಡ್ಬೇಕು ನನಗೆ. ಕೊಡಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ ಬನ್ನಿ, ಬೈಬ್ಯಾಕ್ ಮಾಡ್ತೀನಿ ಬನ್ನಿ. ಓಕೆ, ಇದು ಮೇನ್ ಚಾಲೆಂಜಸ್. ಎರಡನೇ ಚಾಲೆಂಜಸ್ ಏನು ಅಂತಂದ್ರೆ, ಈಗಾಗಲೇ ಹೇಳ್ದಂಗೆ ರೋಗ ಬಾಧೆಗಳು, ಅದು ಎಲ್ಲಾದ್ರಲ್ಲೂ ಬರುತ್ತೆ. ಹೌದು ಸರ್. ನೀವು ಸ್ವಂತ ಮನೆಯವ್ರು ಯಾರಾದರೂ ಇದ್ದು ನಾನು ನೋಡ್ಕೋತೀನಿ, ನಾವು ಮನೆಯವ್ರು ನೋಡ್ಕೋತೀವಿ ಅಂತಂದಾಗ ಇದು ಕೈ ಹಿಡಿ. ನೀವು ಲೇಬರ್ ಮೇಲೆ ಬಿಟ್ಬಿಡ್ತೀನಿ ಸರ್, ಯಾವನೋ ಲೇಬರ್ನ ಇಟ್ಕೊಂಡಿದ್ದೀನಿ ಸರ್, ಅವ್ನು ನೋಡ್ಕೋತಾನೆ ಸರ್. ಲೇಬರೇ, ಅವನದೇನು ಊಟ ಹಾಕಬೇಕು, ಹಾಕ್ದ, ಬಾಗಿಲು ಮುಚ್ಚದ, ಹೋದ ಆಚೆಗೆ. ನೀವು ಸ್ವಂತ ಬೆಳಗ್ಗೆ ಸಾಯಂಕಾಲ ಹೋಗಿ ನೀವು ಅನಿಮಲ್ಸ್ ಏನಾಗಿದೆ ಅಂತ ನೋಡ್ಕೊಳಂಗಿದ್ರೆ ಇದು ಕೈ ಇಕ್ಕಿ. ಇದರಲ್ಲಿ ಬರೋ ಚಾಲೆಂಜಸ್ ಅಂದರೆ ಇದೆ ಮೇಜರ್ ಆಗಿ ನಿಮಗೆ ಮಾರ್ಕೆಟಿಂಗು ಮತ್ತು ಅನಿಮಲ್ ಹೆಲ್ತ್. ಇವೆರಡು ನಮ್ಮ ಅನಿಮಲ್ ಹೆಲ್ತ್ ನಿಮ್ಮ ಒಂದು 4-5 ತಿಂಗಳಾದ್ಮೇಲೆ ಬಿಟ್ಬಿಟ್ರೆ ಮುಗಿದೋಯ್ತು, ಒಳಗಡೆ ಬಿಟ್ರೆ ನೆಮ್ಮದಿಯಾಗಿರ್ತೀರ, ಏನೂ ತೊಂದರೆ ಬರಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು 4-5 ತಿಂಗಳು ಸಮಸ್ಯೆಗಳು ಬರ್ಬೋದು, ಅದನ್ನು ದಾಟಿ ಹೊರಗಡೆ ಬಂದಿದ್ದಾದ್ಮೇಲೆ ಏನೂ ಪ್ರಾಬ್ಲಮ್ ಬರಲ್ಲ ಇದರಲ್ಲಿ. ಈಗ ಇನ್ನೊಂದು ಪ್ರಶ್ನೆ ಆಲ್ಮೋಸ್ಟ್ ಅಲ್ಲ, ಈಗ ಸರ್ಚ್ ಮಾಡ್ತಿರೋದಂದ್ರೆ ಬೀಟಲ್ ಸಾಕಾಣಿಕೆ ಮಾಡಿದ್ದಾರೆ, ಬೀಟಲ್ ಸಾಕಾಣಿಕೆ ಮಾಡಿದ್ರೆ ನನಗೆ ಏನು ಆದಾಯ ಬರುತ್ತೆ, ಏನು ಖರ್ಚು ಬರುತ್ತೆ? ಆದಾಯ ಅಂದರೆ ಏನು ಬರುತ್ತೆ, ಖರ್ಚು ಅಂದರೆ ಏನು ಬರುತ್ತೆ ಸರ್? ಇಲ್ಲಿ ಏನಾಗುತ್ತೆ, ಈಗಾಗಲೇ ಹೇಳಿದೆ ನಿಮಗೆ 75% ಅಂತ ಏನು ಡಬಲ್ ಕಿಟ್ ಕೊಡೋದು 75% ಬರುತ್ತೆ, 3 ಕಿಡ್ ಬಂದು 5% ಕೊಡುತ್ತೆ, ಇನ್ನು ಉಳಿಕೆ ಬಂದು ಸಿಂಗಲ್ ಕಿಡ್ ಬರುತ್ತೆ. ನೀವು ವಾರ್ಷಿಕವಾಗಿ ಯಾವುದೇ ಇವಾಗ ಒಂದು 10 ಅನಿಮಲ್ ಇದೆ ನಿಮ್ಮ ಹತ್ರ ಅಂತಂದಾಗ ವರ್ಷಕ್ಕೆ ಲೆಕ್ಕ ಮಾಡಬೇಕಾದ್ರೆ 1.5 ವರ್ಷಕ್ಕೆ ಲೆಕ್ಕ ಮಾಡ್ಕೊಳ್ಳಿ. 1.5 ವರ್ಷಕ್ಕೆ 2 ಸೂಲು, 10 ಅನಿಮಲ್ ಇದ್ದರೆ ನಿಮಗೆ 18 ಮರಿ ಬಂತು ಅಂತ ಇಟ್ಕೊಳ್ಳಿ. 18 ಮರಿಯಲ್ಲಿ ಒಂದು 3 ಮರಿ ಡೆತ್ ಆಯಿತು ಅಂತ ಇಟ್ಕೊಳ್ಳಿ. ನಾನು ಹುಟ್ಟಿದ ಎಲ್ಲ ಮರಿಗಳು ಬೆಳೆದು ಬಿಡ್ತೀನಿ ಸರ್, ಎಲ್ಲ ಮರಿಗಳು ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಸರ್ ಅಂತ ನಾನು ಹೇಳಲಿಕ್ಕಾಗಲ್ಲ, ಸಾಕಿದವ್ರು ಯಾರೂ ಹೇಳಲಿಕ್ಕಾಗಲ್ಲ. ನಿಮ್ಗೆ 15 ಮರಿ ಉಳೀತು, 15 ಮರಿ ಕನಿಷ್ಠ ನೀವು 15,000ಕ್ಕೆ ಮಾರ್ತೀನಿ ಅಂತಂದರು. ಕನಿಷ್ಠ ನಾನು ಹೇಳ್ತಾ ಇರೋದು, ಕನಿಷ್ಠ 15,000, 3 ತಿಂಗಳ ಮರಿನ. ನಿಮ್ಗೆ ಯಾವುದೇ 3 ತಿಂಗಳ ಮರಿ 15,000 ರೂಪಾಯಿ ಕೊಡೋ ಅಂಥ ಬ್ರೀಡ್ ಇಲ್ಲ ಸರ್. ನಿಮಗೆ ಕುರಿನಲ್ಲಿ ಹೋಗ್ಬೋದು ಅಥವಾ ನಾಟಿ ಮೇಕೆ ಅಂತ ಹೋಗ್ಬೋದು, ಯಾವುದೇ ತಳಿನಲ್ಲಿ 3 ತಿಂಗಳಿಗೆ 15,000 ಕೊಡೋಂಥ ಮರಿ ಇಲ್ಲ. ಇದರಲ್ಲಿ 15,000ಕ್ಕೆ ಮಾರಿದ್ರೆ ಎಷ್ಟಾಯಿತು ಸರ್? ಲೆಕ್ಕ ಹಾಕ್ಕೊಳ್ಳಿ ನೀವು. ಅದನ್ನು ನೀವು 10 ಮರಿ ಇರೋದನ್ನ 20ಕ್ಕೆ ಹೋಗಿ ನಿಮ್ಮಲ್ಲೇ ಹುಟ್ಟಿದ್ದ ಹೆಣ್ಣು ಮರಿಗಳನ್ನ ಮಾಡ್ಕೊತಾ ಬನ್ನಿ, ಗಂಡು ಮರಿಗಳನ್ನ ಮಾರ್ಕೋತಾ ಬನ್ನಿ. 15 ಇರೋದು 20, 20 ಇರೋದು 30, ಹಂಗೆ ಒಂದು 100 ಅನಿಮಲ್ಸ್ಗೆ ಹೋದಾಗ ನಿಮಗೆ ಒಳ್ಳೆ ಆದಿಕ ಅಂತ ನೋಡ್ಬೋದು. ನೀವು ಅದೇ 5 ಅನಿಮಲ್ ಕಟ್ಕೊಂಡಿದ್ದೀನಿ ಸರ್, ನನಗೆ ಕೆಲಸ ಬಿಟ್ಬಿಟ್ಟಿದ್ದೀನಿ, ಯಾವುದೋ ಜಾಬ್ಗೆ ಹೋಗ್ತಾ ಇದೆ, ನಾನೊಂದು 5 ಮೇಕೆ ಮೇಯಿಸ್ತೀನಿ, ಖಂಡಿತ ವರ್ಕೌಟ್ ಆಗಲ್ಲ, ಬರಬೇಡಿ ಆ ಥರ. ಹಂಗಂತ ಹೇಳ್ಬಿಟ್ಟು 50 ಅನಿಮಲ್ಗೆ ಫಸ್ಟೇ ಹೋಗಿ ಅಂತ ಹೇಳ್ತಾ ಇಲ್ಲ. 5 ಅನಿಮಲಿಂದ ಸ್ಟಾರ್ಟ್ ಮಾಡಿ, ಹುಟ್ಟಿದ್ದ ಹೆಣ್ಣು ಮರಿಗಳು ನೀವು ಮಾಡ್ಕೋತಾ ಬನ್ನಿ. ಆರ್ಥಿಕವಾಗಿ ಇಲ್ಲ ಸರ್ ನನ್ನ ಹತ್ರ ಬಂಡವಾಳ ಹಾಕೋಕ್ಕಾಗಲ್ಲ ಅಂತಂದರೆ 5 ಅನಿಮಲ್ನಲ್ಲಿ ಹುಟ್ಟಿದಂಥ ಹೆಣ್ಣು ಮರಿಗಳನ್ನ ಮಾಡ್ಕೋತಾ ಬನ್ನಿ. ಇಲ್ಲ ನಿಮ್ಗೆ ಒಂದು 5-6 ತಿಂಗಳಾದಮೇಲೆ ನನಗೆಲ್ಲ ಓಕೆ ಸರ್, ನಾನು ಇದರಿಂದ ನಾನು ಸಕ್ಸಸ್ ಆಗ್ತೀನಿ ಅಂತ, ನನ್ನ ಹತ್ರ ದುಡ್ಡಿದೆ, ಬಂಡವಾಳ ಹಾಕ್ತೀನಿ, ಸಕ್ಸಸ್ ಆಗ್ತೀನಿ ಅಂತಂದರೆ 50 ಅನಿಮಲ್ಗೆ ಹೋಗಿ, ತೊಂದರೆ ಇಲ್ಲ. ಆವಾಗ ನಿಮಗೆ ಆರ್ಥಿಕವಾಗಿ ಮುಂದುವರಿತಾ ಹೋಗ್ತೀರಾ. ಅದೇ 5 ಅನಿಮಲ್ ಕೊಟ್ಕೊಂಡು ನಾನು 2 ವರ್ಷ ಪೂರ್ತಿ 5 ಅನಿಮಲ್ಲೇ ಸಾಕ್ಕೊಂತ ಇದ್ದೀನಿ ಸರ್, ಕೆಲಸ ಬಿಟ್ಬಿಟ್ಟಿದ್ದೀನಿ ಸರ್, ವರ್ಕೌಟ್ ಆಗಲ್ಲ. ಈಗ ಸ್ಟಾರ್ಟಿಂಗ್ ಬರಬೇಕಾದ್ರೆ ಓವರ್ ಆಗಿ ನನಗೆ ಸೆಡ್ ಆಯಿತು, ಕುರಿ ಆಯಿತು, ಮೇವು ಆಯಿತು, ಎಲ್ಲ ಆಯಿತು, ಎಷ್ಟು ಖರ್ಚು ಬರ್ಬೋದು ಸರ್ ನನಗೆ? ಅಲ್ಲ, ನಾನು ಹೇಳಿದೆ ನಿಮಗೆ ಶೆಡ್ ಮಾಡ್ಕೊಳ್ಬೇಕಾದ್ರೆ ತುಂಬ ಕಡಿಮೆ ಬಂಡವಾಳದಲ್ಲಿ ಶೆಡ್ ಮಾಡ್ತೀವಿ. ಓಕೆ, ಯಾರೋ ತೋರಿಸೋದಕ್ಕೋಸ್ಕರ ಅಥವಾ ಯಾರೋ ಹೊರಗಡೆ ಓಡಾಡೋರಿಗೆ ನಾನು ತುಂಬ ಚೆನ್ನಾಗಿ ಶೆಡ್ ಮಾಡಿದ್ದೀನಿ ತೋರಿಸೋದಕ್ಕೋಸ್ಕರ ಬಂಡವಾಳ ಹಾಕ್ಬೇಡಿ. ಅನಿಮಲ್ ಕೇಳೋದು ಮಳೆ ಮತ್ತು ಗಾಳಿಯಿಂದ ರಕ್ಷಣೆ ಕೊಡೋವಂಥ ಒಂದು ಜಾಗ. ಆ ಜಾಗ ನೀವು ಮೇಲೆ ಅಟ್ಟಣಿಗೆ ಹಾಕ್ಕೊತಿರೋ ಅಥವಾ ಶೀಟ್ ಹಾಕ್ತಿರೋ ಅಥವಾ ಯಾವುದಾದ್ರೂ ಈಗ ಬೇರೆ ಬೇರೆ ಕಡೆ ಈ ಚಾವಣಿ ಹಾಕ್ಬಿಟ್ಟು ಹುಲ್ ಥರ ಹಾಕಿರ್ತಾರೆ, ಆ ಥರ ಮಾಡ್ಕೋತಿರೋ, ಅದು ನಿಮಗೆ ಸೇರಿ, ಮರದ ಕೆಳಗೆ ಅದು ನಿಮಗೆ ಸೇರಿದ್ದು. ಬಟ್ ಆದಷ್ಟು ಮಳೆ ಗಾಳಿಗೆ ಅವಾಯ್ಡ್ ಆಗೋ ಅಂಥದ್ದು. ಅದ್ರ ಜೊತೆಗೆ ಒಳ್ಳೆ ಗಾಳಿ ಮತ್ತು ಬೆಳಕು ಬರಬೇಕು. ಈಗ ರಾತ್ರಿ ಎಲ್ಲ ಮಳೆ ಒಯ್ದಿದೆ ನೋಡ್ಬೋದು ನೀವು, ಆ ಕಡೆ ನಮ್ದು ಯಾವುದು ಸ್ಕ್ರೀನ್ಗಳಿಲ್ಲ. ತುಂಬ ಜನ ಏನು ತಪ್ಪು ತಿಳ್ಕೊತಾರೆ ಅಂತಂದರೆ, ಅನಿಮಲ್ ತೊಗೊಂಬಂದು
ಸ್ವಲ್ಪ ಚಳಿ ಆಯ್ತು ಅಂದ್ರೆ ಪೂರ್ತಿ ಬೆಚ್ಚಗೆ ಮಾಡ್ಬಿಡ್ಬೇಕು ಅಂದ್ಬಿಟ್ಟು ಎರಡು ಕಡೆ ಕರ್ಟನ್ಗಳು ಬಿಟ್ಬಿಡ್ತಾರೆ. ಹೌದು. ಕರ್ಟನ್ ಬಿಟ್ಬಿಟ್ಟು ಒಳಗಡೆ ಗಾಳಿ ಮತ್ತೆ ಒಳ್ಳೆ ಬೆಳಕು ಬರ್ದಿದ್ದಂಗೆ ತುಂಬಾ ರಿಸ್ಟ್ರಿಕ್ಟ್ ಮಾಡಿ ಇಡ್ತಾರೆ ಅನಿಮಲ್ನ. ಹೌದು. ಆ ಥರ ಮಾಡಬೇಡಿ. ಹ್ಮ್ ಒಳ್ಳೆ ಗಾಳಿ ಒಳ್ಳೆ ಬೆಳಕು ಎರಡನ್ನೂ ಕೊಡಿ ಅನಿಮಲ್ಗೆ. ಆವಾಗ ನಿಮ್ಮ ಅನಿಮಲ್ಗೆ ಏನು ತೊಂದರೆ ಆಗಲ್ಲ. ಈಗ ಮರಿಗಳು ತುಂಬಾ ಆರೋಗ್ಯ ಕೆಟ್ಬಿಡ್ತವೆ, ಅನಿಮಲ್ ಆರೋಗ್ಯ ಕೆಡುತ್ತೆ, ತಪ್ಪು ತಿಳ್ಕೊಂಡಿದ್ದೀರಾ. ಹ್ಮ್ ಮರಿಗೆ ಚಳಿ ಆದರೆ ತಾಯಿ ಪಕ್ಕ ಹೋಗಿ ಮಲ್ಕೊಳ್ಳುತ್ತೆ. ತಾಯಿಯಿಂದ ಜನರೇಟ್ ಆಗೋಂಥ ಹೀಟ್ ಏನಿದೆಯೋ ಅದು ಮರಿಗೆ ಹೋಗುತ್ತೆ ಆಟೋಮೆಟಿಕ್ ಆಗಿ. ಉದಾಹರಣೆಗೆ ಯಾರಾದರೂ ನೀವು ಮದುವೆ ಆಗಿ ಮಕ್ಕಳಾಗಿದ್ದಾರೆ, ಒಂದು ಮಗು ನಿಮ್ಮ ಪಕ್ಕದಲ್ಲಿ ಮಲಗ್ಕೊಳ್ಳಿ ಒಂದು ಅರ್ಧ ಗಂಟೆ, ಆಮೇಲೆ ನೋಡಿ ಮಗು ಎಷ್ಟು ಬಿಸಿ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಹೌದೌದು. ಹಂಗಾಗಿ ಒಳ್ಳೆ ಗಾಳಿ ಮತ್ತು ಒಳ್ಳೆ ಬೆಳಕು ಬಿಡಿ. ತೀರಾ ಚಳಿಗಾಲದಲ್ಲಿ ಸ್ಕ್ರೀನ್ ಬಿಟ್ಕೊಳ್ಳಿ, ನೈಟ್ ಸ್ಕ್ರೀನ್ ಬಿಟ್ಕೊಳ್ಳಿ, ಬೆಳಿಗ್ಗೆ ಸ್ಕ್ರೀನನ್ನು ಎತ್ಬಿಡಿ. ಬಟ್ ಯಾವಾಗಲೂ ಅದೇ ಥರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಳ್ಳೆ ಬೆಚ್ಚಗಿಡ್ಬೇಕು ನಾನು ಅನಿಮಲ್ನ ಅಂತ ಹೋಗ್ಬೇಡಿ. ತುಂಬ ಧನ್ಯವಾದ ಸರ್ ತಮ್ಮ ಉಪಯುಕ್ತ ಮಾಹಿತಿಗೆ. ಯಾವ್ದಾದ್ರು ಈ ವಿಡಿಯೋ ನೋಡಿ ಸರ್ ನಾನು ಬೀಟಲ್ಸ್ ಹಾಕಬೇಕು ಇಲ್ಲ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಏನಾದರೂ ಕೇಳಿದ್ರೆ ಅವರೊಂದು ಉಪಯುಕ್ತವಾದ ಮಾಹಿತಿ ಕೊಡಿ. ಖಂಡಿತ ಸರ್. ಬರೋರಿಗೆ ಸ್ವಲ್ಪ ಎಂಕರೇಜ್ ಕೊಡಿ. ಇಲ್ಲಪ್ಪ ಇದರಲ್ಲಿ ಈ ಥರ ಸವಾಲುಗಳಿರ್ತವೆ, ಈ ಸವಾಲು ಇದನ್ನ ಈ ಥರ ಸಾಲ್ವ್ ಮಾಡ್ಕೋಬೇಕಂತ ಒಂದು ಒಳ್ಳೆ ಮಾಹಿತಿ ಕೊಡಿ ಸರ್. 14 ವರ್ಷದಿಂದ ನನಗೇನು ತಿಳಿದಿದೆಯೋ ಅದನ್ನು ಎಲ್ಲ ರೈತರಿಗೂ ಹಂಚ್ಕೊಂಡಿದ್ದೀನಿ ನಾನು. ಇವತ್ತು ನನ್ನ ಹತ್ರ ಬೈ ಮಾಡ್ದಿದ್ದೆ, ನನ್ನ 90% ಜನ ನನ್ನ ಹತ್ರ ಬೈ ಮಾಡ್ದಿದ್ದವರೇ ಫೋನ್ ಮಾಡ್ತಾರೆ. ಸರ್ ನನಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನನ್ನ ಅನಿಮಲ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಏನು ಮಾಡ್ಕೋಬೇಕು ಏನು ಮಾಡಬೇಕು. ಯಾರಿಗೂ ನಾನು ಇದುವರೆಗೂ ನನಗೆ ಗೊತ್ತಿಲ್ಲಪ್ಪ ನನ್ನ ಹತ್ರ ನೀನು ಬೈ ಮಾಡಲಿಲ್ಲಪ್ಪ ಅಂತ ಹೇಳಿಲ್ಲ. ಯಾರು ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತೀನಿ. ಯಾರು ಏನು ಪ್ರಾಬ್ಲಮ್ ಕೇಳಿದ್ರು ನನಗೆ ಗೊತ್ತಿರೋದನ್ನು ತಿಳಿಸ್ಕೊಡ್ತೇನೆ. ನನ್ನ ಕಡೆಯಿಂದ ಏನು ನನಗೆ ಗೊತ್ತಿದೆಯೋ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಈಗ ಕೊನೆಯದು ಇನ್ನೊಂದು ಪ್ರಶ್ನೆ ಸರ್. ಈಗ ನಾನು ನಿಮ್ಮ ಹತ್ರ ಬೈ ಮಾಡ್ಕೋಬೇಕಾದ್ರೆ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಾದರೂ ಇದಾವ ಸರ್? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡಿ, ಇಲ್ಲಿ ತುಂಬ ಜನ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನೂ ಬರಲ್ಲ. ನೀವು ಮರಿ ಎಲ್ಲಿ ನನ್ನ ಹತ್ರನೇ ಅಲ್ಲ, ನೀವು ಎಲ್ಲೇ ತೊಗೊಳ್ಳಿ ವಿಡಿಯೋ ನೋಡ್ಬಿಟ್ಟು ಮರಿಗಳನ್ನ ಬೈ ಮಾಡಿಬಿಡಿ. ಇವಾಗ ಯಾವುದೋ ಉದಾಹರಣೆ ಯಾವುದೋ ಬಿಜಾಪುರನೋ ರಾಯಚೂರೋ ಗುಲ್ಬರ್ಗನೋ ಇರ್ತೀರ, ಅಲ್ಲಿಂದ ಫೋನ್ ಮಾಡಿಬಿಟ್ಟು ನಾನು ಸರ್ ವಿಡಿಯೋ ಹಾಕಿ, ಎಲ್ಲವೂ ಚೆನ್ನಾಗೇ ಕಾಣ್ತವೆ ವಿಡಿಯೋನಲ್ಲಿ. ನೀವು ಮಾಡ್ತಾ ಇರೋಂಥ ಈ ವಿಡಿಯೋನಲ್ಲಿ ಎಲ್ಲವೂ ತಣ ಅಂತ ಹೊಳಿತಾ ಇರ್ತವೆ ಈಗ. ಬಟ್ ನಿಮ್ಗೆ ಏನಾಗುತ್ತೆ, ಅಲ್ಲಿ ಬಂದು ನೋಡಿದಾಗೆ ಬೇರೆ ಥರ ಇರ್ತವೆ, ವಿಡಿಯೋನಲ್ಲೇ ಬೇರೆ ಥರ ಇರ್ತವೆ. ಯಾವುದೇ ಫಾರಮ್ಗೆ ಹೋಗಿ ಡೈರೆಕ್ಟಾಗಿ ನೇರವಾಗಿ ಹೋಗ್ಬಿಟ್ಟು ಮರಿಗಳು ನೋಡಿ. ನಿಮ್ಗೆ ಇಷ್ಟ ಆಯಿತಾ ಸರ್, ನನಗೆ ಈ ಮರಿ ಇಷ್ಟ ಆಗಿದೆ, ಹುಟ್ಟಿದ ಮರಿ ಇಷ್ಟ ಆಯಿತಾ ಸರ್, ಆ ಮರಿ ಇಷ್ಟ ಆಗಿದೆ, ನಾನು 3 ತಿಂಗಳು ಬಿಟ್ಕೊಂಡು ಎತ್ಕೊಂಡು ಹೋಗ್ತೀನಿ, ಆ ಥರ ಹೇಳಿ. ಅದು ಬಿಟ್ಬಿಟ್ಟು ನೀವು ವೀಡಿಯೋಗಳು ನೋಡ್ಕೊಂಡ್ಬಿಟ್ಟು ಸರ್ ಅಲ್ಲಿಂದ ಕಳಿಸ್ಕೊಟ್ಬಿಡಿ ದುಡ್ಡು ಹಾಕ್ತಾ ಇದ್ದೀನಿ, ಈ ಥರ ಯಾರೂ ಹೋಗ್ಬೇಡಿ. ಸುಮಾರು ಜನ ಏನಾಗುತ್ತೆ, ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಓ ಇದು ಪ್ಯೂರ್ ಬೀಟಲ್ಲ ಅಂತನೋ ಅಥವಾ ಈ ಮರಿ ಸರಿ ಇಲ್ಲ ಅಂತನೋ ಇದು ಶುರುವಾಗುತ್ತೆ. ನಿಮ್ಗೆ 2,000 ಖರ್ಚಾಗುತ್ತೆ ಅಲ್ಲಿಂದ ಬರೋದಕ್ಕೆ, ಬಸ್ಸಲ್ಲೋ ಅಥವಾ ಕಾರಲ್ಲೋ ಬರೋದಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ಖರ್ಚಾದರೂ ಪರವಾಗಿಲ್ಲ. ಒಳ್ಳೆ ತಲಿಬೇಕು ಅಂದರೆ ನೇರವಾಗಿ ಫಾರಮ್ಗಳು ವಿಸಿಟ್ ಕೊಡಿ, ನೇರವಾಗಿ ತಾಯಿ ನೋಡಿ, ತಂದೆ ನೋಡಿ, ಮರಿ ಬೈ ಮಾಡಿ. ನಿಮ್ಮ ಪ್ರಕಾರ ದೂರದ ಬೆಟ್ಟ ನುಣ್ಣಗೆ ಯಾವಾಗಲೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.